ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ನಾನು ಇವತ್ತು ಹೋಗ್ತಾ ಇರೋದು ಕಾಲೇಜ್ಗೆ. ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, 8 ದಿನ ಆಯಿತು ಇವತ್ತಿಂದ ಹೋಗ್ತಾ ಇದ್ದೀನಿ ನೋಡಿ. ಆ್ಯಂಡ್ ನಮ್ಮ ಡೈಲಿ ಅದೇ ರೂಟು, ಹೋಗೋದು ಬರೋದು. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಕಂಟಿನ್ಯೂಯಸ್ ಆಗಿ 7 ವರ್ಷ ಬಾಗಲಕೋಟೆಯಲ್ಲಿ ಕಲಿತಾ ಇರೋದು, ಇವು 1-2 ವರ್ಷ ಸೇರಿಸಿ. ಆ್ಯಂಡ್ ನೋಡಿ ಗೈಸ್, ನಾನು ಸೀದಾ ಸಂಗಮ್ ಕ್ರಾಸ್ ಬಂದೆ ನಮ್ಮೂರಿಂದ. ಇವಾಗ ಸ್ವಲ್ಪ ಗಾಡಿಯಲ್ಲಿ ಪೆಟ್ರೋಲ್ ಒಂದು ಕಡಿಮೆ ಇದೆ, ಹಾಕಿಸ್ಕೊಂಡು ಸೀದಾ ಇಲ್ಲಿಂದ ಕಾಲೇಜ್ಗೆ ಹೋಗ್ತೀನಿ. ಆ್ಯಂಡ್ ಗೈಸ್, ಪೆಟ್ರೋಲ್ ಪಂಪು ಹೆಂಗೆ ಸ್ಕ್ಯಾಮ್ ನಡೆಸ್ತಾರೆ ನಿಮಗೆ ತೋರಿಸ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಅದು ಕೌಂಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ. ನಾನಂತರೂ ತುಂಬ ಸರಿ ನೋಡಿದ್ದೀನಿ, ನಿಮಗೆ ತೋರಿಸ್ತೀನಿ, ಹಿಂಗೆ ನೋಡ್ತಾ ಇರಿ. ನೋಡಿದ್ರಲ್ಲ ಗೈಸ್, ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ. ಆ್ಯಂಡ್ ನೋಡಿ ಪೆಟ್ರೋಲು ಎಷ್ಟಿದೆ ಗಾಡಿಯಲ್ಲಿ. ಆ್ಯಂಡ್ ಗೈಸ್, ಅದು ಅವ್ರೇನು ಪೆಟ್ರೋಲ್ ಹಾಕ್ತಾರಲ್ಲ, ಆವಾಗ 1ರಿಂದ ಕೌಂಟ್ ಆಗಬೇಕು. ಅದು ಕೌಂಟ್ ಆಗೋದು ಎಷ್ಟು, ಕೆಲವು ಪೆಟ್ರೋಲ್ ಬಂಕ್ ಒಳಗಡೆ 3 ರೂಪಾಯಿ ಇಲ್ಲ 5 ರೂಪಾಯಿ, ಕೆಲವೊಬ್ಬರು 10 ರೂಪಾಯಿ, ಹಾಗೆ ಕೌಂಟ್ ಆಗುತ್ತೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ. ಅವರು ಝೀರೋ ನೋಡು ಅಂತಾರೆ, ಆದ್ರೂ ನೋಡಿ ನೀವು, ಈ ಥರ ಎಲ್ಲ ಮಾಡ್ತಾರೆ. ಎದ್ರ ಒಳಗಡೆ ತಿಂತಾರೆ ಮಂದಿ, ಏನು ಒಂದು ಗೊತ್ತಾಗ್ತಿಲ್ಲ. ಇರಲಿ ಬಿಡಿ. ಆ್ಯಂಡ್ ಗೈಸ್ ನೋಡಿ, ಅಲ್ಲಿಂದ ಸೀದಾ ನಾನು ಏನು ಮಾಡಿದೆ, ಬಾಗಲಕೋಟೆ ಬಂದೆ ಕಾಲೇಜ್ ಹತ್ರ. ಇವಾಗ ಬೇಗ ಹೋಗಿ ಒಳಗಡೆ ಕ್ಲಾಸ್ ರೂಮ್ಗೆ ಹೋಗಬೇಕು, ಯಾಕಂದರೆ ಅದು ಟೈಮ್ ಒಂದು ಆಗಿಬಿಟ್ಟಿದೆ, ಅರ್ಧ ತಾಸು ಆಯಿತು ನಾನು ಲೇಟ್ ಮಾಡಿ. ಯಾಕೆ ಲೇಟ್ ಅಂದರೆ, ಮನೆ ಒಳಗಡೆ ಒಬ್ಬನೇ ಇರ್ತೀನಿ, ಎಲ್ಲ ನಾನೇ ಮಾಡಿಕೊಂಡು ತಿಂದು ಬರಬೇಕಂದ್ರೆ ಲೇಟ್ ಆಗಿಬಿಡತ್ತೆ. ಮಾರ್ನಿಂಗ್ ಬೇಗ ಹೇಳ್ತೀನಿ, ಕೆಲವೊಂದು ಟೈಮು ಲೇಟ್ ಆಗಿಬಿಡತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಗೈಸ್ ನೋಡಿ, ಅದು ಬಸ್ ನಿಂತಿದೆಯಲ್ಲ, ಅದ್ರ ಮಗ್ಲ ಮೇಲೆ ಇರೋದು ಅದೇ ನಮ್ಮ ಕಾಲೇಜು. ಇಲ್ಲಿ ಗಾಡಿಗಳ ಶಬ್ದ ಒಳಗಡೆ ಭಾಳ ಬರುತ್ತೆ, ಏನು ಮಾಡಬೇಕು ಒಂದು ಗೊತ್ತಾಗಲ್ಲ. ನೋಡಿ, ಇದೇ ನಮ್ಮ ಕಾಲೇಜು. ಈ ಕಡೆ ರೌಂಡ್ ಹಾಸಿ ಬರಬೇಕು, ಯಾವ ಕಡೆಯಿಂದನೂ ಹೋದ್ರೂ ಒಳಗಡೆ ರೌಂಡ್ ಹಾಸಿ ಹೋಗಬೇಕು. ಹಿಂಗೆ ಪ್ರಾಬ್ಲಮ್ ಇದೆ. ಟೈಮ್ ಒಂದು ಆಗಿಬಿಟ್ಟಿದೆ, ಏನು ಮಾಡಬೇಕು, ಇವಾಗ ಹೋಗಬೇಕು. ಏನೂ ಅನ್ನಲ್ಲ, ಆದ್ರೂ ಕರೆಕ್ಟ್ ಟೈಮಿಗೆ ಇರಬೇಕಲ್ಲ. ನಾನು ಮೊದಲೇ ಇಂಗ್ಲೀಷ್ ಒಂದು ತೊಗೊಂಡಿದ್ದೀನಿ. ಯಪ್ಪ ದೇವ್ರೆ, ಅಜ್ಜಾರಿಗೆ ಒಂದು ನಮಸ್ಕಾರ ಮಾಡಿ ಸೀದಾ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಆ್ಯಂಡ್ ಇಲ್ಲಿ ಬಂದರೆ ಮಂದಿ ರಿಯಾಕ್ಷನ್ ಅಂತೂ ಮಸ್ತ್ ಸಿಗುತ್ತೆ ನೋಡಿ. ಅದೇ ಕಾಲೇಜು, ಇಲ್ಲಿಂದನೇ ಎಂಟ್ರಿ ಮಾಡಬೇಕು. ಪಾರ್ಕ್ ಮಾಡಿ ಆಮೇಲೆ ಒಳಗಡೆ ಹೋಗ್ಬೇಕು. ನೋಡಿ ಗೈಸ್, ಕಾಲೇಜ್ ಮುಗೀತು, ಇವಾಗ ಸೀದಾ ಮನೆಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಊಟವನ್ನು ಮಾಡಿ ಹೋಗ್ತೀನಿ. ಮಾರ್ನಿಂಗ್ ಏನೂ ತಿಂದಿರಲಿಲ್ಲ. ಆ್ಯಂಡ್ ಹೋಗೋಣ ಬನ್ನಿ. ಅಣ್ಣ, ಏನಣ್ಣ ನೀನು ಇಂಡಿಕೇಟ್ರ್ ಹಚ್ಚೋಣ, ಯಾವ ಕಡೆ ಹೋಗ್ಬೇಕಣ್ಣ ನಾವು? ಹಿಂಗೆ ಸಡನ್ನಾಗಿ ಬಂದರೆ ಏನು ಮಾಡೋದು ಫ್ರೆಂಡ್ಸ್? ಸೀದಾ ಹಾಕ್ಕೊಂಡು ಬೀಳೋದೆ, ಮತ್ತೇನಿಲ್ಲ. ಹಿಂಗೆ ಸೀದಾ ಇಂಡಿಕೇಟ್ರ್ ಹಚ್ಚಲ್ಲ, ಏನೂ ಇಲ್ಲ, ಸೀದಾ ಮೈ ಮೇಲೇ ಬೀಳ್ತಾರೆ. ಏನು ಮಾಡೋದು ಗೊತ್ತಾಗಲ್ಲ. ಮತ್ತು ಅಲ್ಲಿ ಒಂದು ಸಮಸ್ಯೆ ಒಂದಿದೆ ಕಾಲೇಜ್ ಒಳಗಡೆ, ಯಾರಾದರೂ ಬೈಕ್ ತೊಗೊಂಡು ಬಂದರೆ ಸರ್ರ ಅಂತ ತೊಗೊಂಡ್ಬರ್ತಾರೆ. ನಾನು ಕಂಡಿದ್ದೀನಿ, ತುಂಬ ಸರಿ ಕಂಡಿದ್ದೀನಿ ಒಳಗಡೆ. ಅಂದರೆ ನಾ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ನಲ್ಲ ಆವಾಗ, ಅಂದರೆ ನಾ ಡಿಗ್ರಿಯಲ್ಲಿ ಬ್ಯಾಕ್ಲಾಗ್ ಉಳಿದಿತ್ತು, ಆವಾಗ ಬರೆಯೋಕ್ಕೆ ಹೋಗಿದ್ದೆ, ಆವಾಗ ನೋಡಿದ್ದೀನಿ. ಆ್ಯಂಡ್ ಅಲ್ಲಿ ತುಂಬಾ ರೂಲ್ಸ್ ಇದೆ ಕಾಲೇಜ್ ಒಳಗಡೆ. ಬಸವೇಶ್ವರ ಕಾಲೇಜ್ ಇದೆಯಲ್ಲ, ಅವೆಲ್ಲ ರೂಲ್ಸ್ ಪಾಲಿಸಬೇಕು ಕಂಪಲ್ಸರಿ. ಇಲ್ಲಿಗಂದರೆ ಒಳಗಡೆ ನೋ ಎಂಟ್ರಿ, ವಾಚ್ಮೆನ್ನೇ ನಡಿಯಪ್ಪ ನೀ ಮನೆಗೆ ಅಂತಾನು. ಏನು ಮಾಡೋದು ಬಿಡಿ. ಆ್ಯಂಡ್ ಜಾಸ್ತಿನೂ ಹೇಳೋಕ್ಕಾಗಲ್ಲ,
ಏನಪ್ಪ ಇವನು ನಮ್ಮ ಕಾಲೇಜ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾವನೆ, ನೋಡಿದರೆ ನಮ್ಮ ಕಾಲೇಜ್ ಹುಡುಗ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಒದ್ದು ಹೊರಗೆ ಹಾಕಿದರೆ ಮತ್ತೆಲ್ಲ ಸಮಸ್ಯೆ ಆಗಿಬಿಡುತ್ತೆ. ಏನು ಮಾಡೋದು? ಆ್ಯಂಡ್ ಗೈಸ್ ನೋಡಿ, ನಾನು ಇವಾಗ ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಇಲ್ಲಿ ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಫೇಮಸ್ ಇಲ್ಲಿ ಏನಂತ, ಎಗ್ ರೈಸ್ ತಿಂದುಬಿಟ್ಟು ಸೀದಾ ಮನೆಗೆ. ಆ್ಯಂಡ್ ಮತ್ತು ಮಂಡೇ ಕಾಲೇಜ್ಗೆ ಬರಬೇಕು, ಏನು ಮಾಡೋಕ್ಕಾಗಲ್ಲ, ಡೈಲಿ ಬರಬೇಕು ಇವಾಗ. ಯಾಕಂದರೆ ನಾನು ತಗೊಂಡಿರೋದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ, ನಾನು ತಗೊಂಡಿರೋದು ಇಂಗ್ಲೀಷು, ಏನು ಮಾಡೋಕ್ಕಾಗಲ್ಲ ಇಂಗ್ಲೀಷು. ಆ್ಯಂಡ್ ಗೈಸ್ ಇವತ್ತು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ಬರಬೇಕಂತ ಪ್ಲ್ಯಾನ್ ಇದೆ. ಊಟ ಮಾಡಿ ಆಮೇಲೆ ಹೋಗಿ ಬರ್ತೀನಿ. ಒಳಗಡೆ ಏನಾದರೂ ಸಮಸ್ಯೆ ಆದರೆ ಇಲ್ಲಿಂದನೇ ಹೊರಗಿಂದನೇ ಓಡೋಗ್ತೀನಿ. ಆ್ಯಂಡ್ ಗೈಸ್ ಒಳಗಡೆ ಹೋಗಿದ್ದೆ, ಒಬ್ಬ ಹುಡುಗ ಸಿಕ್ಕಾಕ್ಕೊಂಡಿದ್ದ ಪೊಲೀಸ್ ಅವ್ರ ಕೈಯಲ್ಲಿ. ಯಾಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಅನಿಸಿರೋ ಮಟ್ಟಿಗೆ ಹೆಲ್ಮೆಟ್ ಇಲ್ಲ ಅವನಿಗೆ ಫಸ್ಟ್ ಆಫ್ ಆಲು. ಆ್ಯಂಡ್ ಬಸ್ ಸ್ಟ್ಯಾಂಡ್ ಒಳಗಡೆನೇ ಬರ್ತಾಯಿದ್ದ, ಅಲ್ಲಿ ನಿಂತಿದ್ದರು ಒಂದು 3 ಮಂದಿ ನಿಂತಿದ್ದರು. ಬಟ್ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಏನು ಮಾಡಿದೆ, ಸುಮ್ಮನೆ ಹೊರಗಿಂದನೇ ಬಂದುಬಿಟ್ಟೆ. ಯಾಕಂದರೆ ನಮ್ಮ ಕಡೆ ಇದೆ, ಎಲ್ಲನೂ ಇದೆ, ಬಟ್ ಬೇಡ ಅಂತ. ಒಳಗಡೆ ಹೋದರೆ ಏನಾದರೂ ಹಿಡ್ಕೊಂಡ್ರೆ ಮತ್ತೆಲ್ಲ ಸಮಸ್ಯೆ ಆಗಿಬಿಡುತ್ತಲ್ಲ, ಅದಕ್ಕೇನು ಮಾಡಿದೆ, ನಾನು ಹೊರಗಡೆ ಬಂದುಬಿಟ್ಟೆ. ಆ್ಯಂಡ್ ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೋಗೋದು, ಕೆಲಸಕ್ಕೊಂದು ಹೋಗಬೇಕು ಇವಾಗ. ಇಲ್ಲಿಂದ ಅಂದರೆ ಕಲಿಯಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನೋಡಿ ಗೈಸ್, ಅಲ್ಲಿಂದ ಸೀದಾ ನಮ್ಮ ಊರು ರೂಟ್ಗೆ ಬಂದೆ. ಆ ಟ್ರಕ್ದವನಿಗೆ ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ಬರಾಕತ್ತೀನಿ, ಹಿಂಗೆ ಧೂಳು ಎಬ್ಬಿಸ್ತಾ ಇದ್ದಾನೆ. ಹಾರನ್ ಹೊಡೆದ್ರೂ ಕೇಳೋವಲ್ಲ, ಸೀದಾ ಹೊಡೆಯೋದು ಮಾಡಕತ್ತಿದ್ದಾನೆ. ಇವಾಗ ಸ್ವಲ್ಪ ಮುಂದೆ ಒಂದು ಜಾಗ ಇದೆ, ಅಲ್ಲಿಂದ ಪಾಸಾಗಿ ಹೋಗ್ತೀನಿ. ಇವನು ಇಲ್ಲಿಕಂದರೆ ಭಾಳ ಧೂಳು ಎಬ್ಬಿಸ್ತಾನೆ. ಫೋನ್ ಕ್ಯಾಮ್ರಾ ಮೇಲೆ ಎಲ್ಲ ಕೂತ್ಕೊಳ್ಳುತ್ತೆ ಅದು ಧೂಳು, ಅದಕ್ಕೆ ಇವಾಗ ಪಾಸ್ ಆಗಬೇಕು. ಮುಂದ್ಗಡೆ ಒಂದು ಸ್ವಲ್ಪ ಮಣ್ಣೊಂದು ಜಾಸ್ತಿ ಹಾಕಿಬಿಟ್ಟಿದ್ದಾರೆ. ನೋಡಿ ಗೈಸ್, ಅಲ್ಲಿ ನೋಡಿ ರೋಡ್ ಮೇಲೆ ಇಲ್ಲಿ ಟ್ರಕ್ ಬಂದುಬಿಟ್ಟು ರೋಡ್ ಎಲ್ಲ ಪೂರ್ತಿ ಬಾದಾಗಿಬಿಟ್ಟಿದೆ. ಎಷ್ಟೇ ಏನು ಫ್ಯಾಕ್ಟ್ರಿದವರು ಮರಳು ತಂದು ಹಾಕ್ತಾರೆ, ಆದ್ರೂ ಉಪಯೋಗ ಇಲ್ಲ, ಮಳೆಗಾಲದಲ್ಲಿ ಪೂರ್ತಿ ಹೋಗ್ಬಿಡುತ್ತೆ. ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ ವಿಡಿಯೋ ಹೇಗಾಗಿದೆ ಮತ್ತು ಇನ್ನು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಮುಂದಿನ ವಿಡಿಯೋ ಸಿಗೋವರೆಗೂ